सुमतिभिरनुमेजं शुभ्रकाजं सखाजं सुखमजमनपाजं मुक्तिपाजं विमाजं द्रहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशद प्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशील वपुषे नमो शेषां नाजस्मृतिहृदय दीप्ताय हरजे येन प्रादुरभावि भूमिवलजे विस्तारिको सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसि भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। 145ನೇಯ ಸುಧಾಮನ. ಅದರಲ್ಲಿ ಜಿನನ ಅನುಮಾನ ಅಂದ್ರೆ ಅವನು ಆಪ್ತ ಅಂತ ತಿಳಿಸ್ಲಿಕ್ಕೆ ಒಂದು ಅನುಮಾನ ಹೇಳಿದ್ರು. ಏನಂತ? ಜಿನ ಅಂದ್ರೆ ಜೈನರು ಒಪ್ಪುವಂತಹ ಮೂಲ ಪುರುಷ ಏನಿದ್ದಾನೆ ಅವನು ಆಪ್ತ. ಯಾಕೆ ಅಂದ್ರೆ ಅವನ ಮಾತಿನಲ್ಲಿ ಯಾವುದು ಕೂಡ ತಪ್ಪು ಅಂತಿಲ್ಲ, ಅಂದ್ರೆ ಎಡವಿದ್ದು ಅಂತ ಎಲ್ಲೂ ಇಲ್ಲ. ಅಸ್ಖಲಿತ ವಾಕ್ತ್ವ ಅಂತ ಹೇಳಿ. ಹಾಗಾದ್ರೆ ಜಿನಃ ಆಪ್ತ ಅಸ್ಖಲಿತ ವಾಕ್ತ್ವ ಅಂತ ಹೀಗೆ ಅನುಮಾನವನ್ನ ಪ್ರಮಾಣ ಅಂತ ಕೊಟ್ಟು. ಸರಿ, ಇದರಿಂದ ಏನಾಯ್ತು? ಜಿನನನ್ನ ಆಪ್ತ ಅಂತ ಹೇಳಿದ್ರಿ. ಅದರಿಂದ ಏನು? ಜಿನನ ಆಪ್ತತ್ವ ಸಿದ್ಧಿ ಆದ್ರೆ, ಅಂದ್ರೆ ಜಿನ ಆಪ್ತ, ಅವನ್ ವಿಶ್ವಾಸ ಪಾತ್ರ ಅಂತ ಆದ್ರೆ ಆಗ ಅವನ ಮಾತನ್ನ ಪ್ರಮಾಣ ಅಂತ ಒಪ್ಪುವುದು. ಯಾಕೆ? ಇದಂ ಪ್ರಮಾಣಂ, ಜಿನನ ಮಾತಿದೆ, ಅದು ಪ್ರಮಾಣ. ಯಾಕೆ? ಆಪ್ತ ವಾಕ್ಯತ್ವ, ಅದು ಆಪ್ತನ ವಾಕ್ಯ ಆದ್ದರಿಂದ ಅಂತ. ಹೀಗೆ ಆಪ್ತ ಅನ್ನೋ ಶಬ್ದ ಇದೆಯಲ್ಲ, ಈ ಶಬ್ದಕ್ಕೆ ವಸ್ತುತಃ ಏನರ್ಥ ಅಂದ್ರೆ ಬರೀ ವಿಶ್ವಾಸಕ್ಕೆ ಪಾತ್ರನಾದವನು ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ. ಯಾರು ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ ಅಂದ್ರೆ 4 ಗುಣ ಇರ್ಬೇಕು ಅವರಲ್ಲಿ, ಅಂಥವ್ರನ್ನ ಆಪ್ತರು ಅಂತ ಕರೀತಾರೆ. ಆಪ್ತಿಯನ್ನ ಪಡೆದವರು ಆಪ್ತರು. ಹಾಗಾದ್ರೆ ಆಪ್ತಿ ಅಂದ್ರೆ ಏನು ಅದನ್ನ ನಾವು ತಿಳ್ಕೊಳ್ಬೇಕು. ಆಪ್ತಿ ಅಂದ್ರೆ ಒಟ್ಟು 4 ಅಂಶಗಳಿವೆ ಅದರಲ್ಲಿ. ಆಪ್ತಿ ಅಂದ್ರೆ ವಿವಕ್ಷಿತಾರ್ಥ ತತ್ವಜ್ಞಾನಂ, ವಿವಕ್ಷಾ, ಕರಣಪಾಠವಂ, ಅವಿಪ್ರಲಿಪ್ಸ ಅಂತ ಹೇಳಿ 4 ಅಂಶಗಳನ್ನ ಹೇಳ್ತಾರೆ. ಈ 4 ಅಂಶ ಇದ್ರೆ ಮಾತ್ರ ನಾವು ಒಬ್ಬರನ್ನ ಆಪ್ತರು ಅಂತ ಕರಿಬೇಕು. ಈಗ ನಾವು ಯಾರನ್ನೋ ಗುರುಗಳನ್ನ ಆಪ್ತರು ಅಂತ ಹೀಗೆ ಸ್ವೀಕಾರ ಮಾಡ್ಲಿಕ್ಕಿಲ್ಲ. ಇವ್ರಿಗೆ 4 ಗುಣ ಇರ್ಬೇಕಂತೆ. ಆ 4 ಗುಣ ಇದ್ರೆ ಆಗ ಅವರನ್ನ ಆಪ್ತಿಮಾನ್ ಆಪ್ತ, ಆಪ್ತಿಯನ್ನ ಹೊಂದಿರುವವರನ್ನ ಆಪ್ತ ಅಂತ ಕರೀತಾರೆ.
ಉದಾಹರಣೆಗೆ ಜ್ಞಾನಿ, ಜ್ಞಾನವುಳ್ಳವನನ್ನ ಜ್ಞಾನಿ ಅಂತ ಕರಿತೀವಿ, ಜ್ಞಾನವಾನ್ ಅಂತ ಕರಿತೀವಿ. ಹಾಗೆ ಆಪ್ತಿ ಅಂದ್ರೆ ಧರ್ಮಗಳು ಅಂತ ಅರ್ಥ. 4 ಧರ್ಮ, 4 ಗುಣ ಇದ್ರೆ ಮಾತ್ರ ಆಪ್ತಿವಾನ್, ಆಪ್ತಃ ಅಂತ ಕರೀತಾರೆ. ಎಲ್ಲ ಹೊಂದಿದಾನೆ ಅಂತ. ಏನ್ ಹೊಂದಿರ್ಬೇಕು? ಒಂದು ವಿವಕ್ಷಿತ ಅರ್ಥ ತತ್ವಜ್ಞಾನ. ಗುರುವಾದವನು, ಈಗ ಮಧ್ವಾಚಾರ್ಯರನ್ನು ತಗೊಳ್ಳೋಣ. ಮಧ್ವಾಚಾರ್ಯರು ಆಪ್ತರು ನಮಗೆ. ಯಾಕೆ ಆಪ್ತರು? ಅವರು ನಮಗೆ ಏನ್ ಹೇಳ್ತಾ ಇದಾರಲ್ಲ ವಿಷಯನ, ಅದ್ರ ಬಗ್ಗೆ ಅವರಿಗೆ ಸರಿಯಾಗಿ ಜ್ಞಾನ ಇದೆ, ಸರಿಯಾಗಿ ಅವರಿಗೆ ಜ್ಞಾನ ಇದೆ ಆ ತತ್ವಗಳ ಬಗ್ಗೆ, ಆದ್ರಿಂದ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿವಕ್ಷಿತ ಅರ್ಥ ತತ್ವಜ್ಞಾನ. ವಿವಕ್ಷಿತ ಅಂದ್ರೆ ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದ್ದಾರೋ ಆ ಅರ್ಥದ ಅಂದ್ರೆ ಆ ವಸ್ತುಗಳ ತತ್ವ ಸರಿಯಾದ ಪರಿಚಯ ಇರ್ಬೇಕು, ಅಂದ್ರೆ ಜ್ಞಾನ ಇರ್ಬೇಕು. ಇದು ಆಚಾರ್ಯರಿಗಿದೆ, ಒಪ್ಕೊಂತೀವಿ. ಎರಡನೇದು ವಿವಕ್ಷ, ಗೊತ್ತಿರಬಹುದು, ಹೇಳ್ಬೇಕು ಅಂತ ಇಚ್ಛೆನೆ ಇಲ್ದೇ ಅದು ತಪ್ಪಾಗುತ್ತೆ. ಹಾಗಾದ್ರೆ ಇಚ್ಛೆ ಬೇಕು, ವಿವಕ್ಷೆ ಬೇಕು, ಹೇಳ್ಬೇಕು ಅಂತ ಬಯಸ್ಬೇಕು. ಇನ್ನು ಕರಣ ಪಾಠವ. ಕರಣ ಅಂದ್ರೆ ಇಂದ್ರಿಯ, ಎಲ್ಲ ಇಂದ್ರಿಯಗಳ ಪಾಠವ, ಪಟುತನ, ಒಳ್ಳೆ ಸಾಮರ್ಥ್ಯ ಇರ್ಬೇಕು ಅಂತ ಅರ್ಥ. ಈಗ ಆದಷ್ಟು ಎಲ್ಲ ಇಂದ್ರಿಯ ದುರ್ಬಲ ಆಗ್ತಾ ಹೋಗುತ್ತೆ. ಕೈ, ಕಾಲು, ಕಿವಿ, ಕಣ್ಣು, ಕೆಲವ್ರಿಗೆ ಕೇಳಿಸಲ್ಲ, ಕೊನೆಗೆ ಹೋಗ್ತಾ, ಕೆಲವ್ರಿಗೆ ಕಣ್ಣು ಕಾಣಿಸಲ್ಲ, ಕೆಲವ್ರಿಗೆಲ್ಲ ಇಂದ್ರಿಯ ಚೆನ್ನಾಗಿರುತ್ತೆ, ಕರ್ಣ ಪಾಠವ ಇರುತ್ತೆ ಕೆಲವರಲ್ಲಿ, ಕೆಲವರಲ್ಲಿ ಕರ್ಣ ಪಾಠವ ಇರಲ್ಲ, ಕರ್ಣ ಅಪಾಠವ ಇರುತ್ತೆ. ಅಂದ್ರೆ ಮಧ್ವಾಚಾರ್ಯರಲ್ಲಿ ಹಾಗಲ್ಲ, ಕರ್ಣ ಪಾಠವನೂ ಇತ್ತು. ಯಾಕೆ? ಎಲ್ಲಾ ಕರ್ಣಗಳಿಗೆ ಅವರೇ ಪ್ರೇರಕರು, ಮುಖ್ಯ ಪ್ರಾಣದೇವರು. ಅವ್ರು ಇಲ್ದಾದ್ರೆ ಯಾವ ಇಂದ್ರಿಯಗಳೇ ಇಲ್ಲ, ಅಂದ್ಮೇಲೆ ಇಂದ್ರಿಯಕ್ಕೆ ಶಕ್ತಿ ಕೊಡೋದೇ ಅವರು. ಅಂಥ ಸಾಮರ್ಥ್ಯ ಆಚಾರ್ಯರಿಗೆ. ಇನ್ನು ಅವಿಪ್ರಲಿಪ್ಸ ಅಂತ ಕೊನೆಯಲ್ಲಿ ಹೇಳ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಚೆನ್ನಾಗಿ ತಿಳ್ಕೊಂಡಿರ್ಬೋದು, ಹೇಳ್ಬೇಕು ಅಂತಾನು ಅವನಿಗೆ ಅನ್ಸಿದೆ, ಅವನ ಇಂದ್ರಿಯಗಳು ಚೆನ್ನಾಗಿದೆ, ಹೇಳಲಿಕ್ಕೂ ಬರುತ್ತೆ, ಎಲ್ಲಾನು ಸರಿ. ಆದ್ರೆ ಮೋಸ ಮಾಡ್ಬೇಕು ಅಂತ ಇದಾನೆ ಅಂತ ಇಟ್ಕೊಳ್ಳಿ, ಎಲ್ಲ ಮುಕ್ತಾಯ ಆಯ್ತು, ಎಲ್ಲ ವ್ಯರ್ಥ ಆಗೋಯ್ತು. ಮೋಸ ಮಾಡ್ಬೇಕು ಅಂತ ಇದ್ಮೇಲೆ ಅವನ್ ಏನ್ ಹೇಳಿದ್ರು ಉಪಯೋಗ ಏನ್ ನಮ್ಗೆ? ಈಗ ಇದಕ್ಕೊಂದು ಉದಾಹರಣೆ ಯಾರಂದ್ರೆ ಬುದ್ಧ. ಬುದ್ಧನೇ ಇದಕ್ಕೆ ಉದಾಹರಣೆ. ಯಾವ ಬುದ್ಧ? ಪರಮಾತ್ಮ ಬುದ್ಧನೇ ಇದಕ್ಕೆ ಉದಾಹರಣೆ. ಇದು ಕೊನೆಗೆ ಬರುತ್ತೆ ನಮ್ಗೆ, 4ನೇ ಅಧ್ಯಾಯದ ಸಂದರ್ಭದಲ್ಲಿ ಬರುತ್ತೆ. ಬುದ್ಧ ತಾನು ಅವತಾರ ಮಾಡಿದ್ ಯಾಕೆ? ಬುದ್ಧಾವತಾರದಲ್ಲಿ ಪರಮಾತ್ಮ ಯಾಕೆ ಪ್ರಕಟ ಆಗಿದ್ದು ಅಂದ್ರೆ ದೈತ್ಯರಿಗೆ ಮೋಹ ಮಾಡ್ಲಿಕ್ಕೆ ಅಂತ ಬಂದ. ವಸ್ತುತಃ ಬುದ್ಧ ರೂಪಿ ಪರಮಾತ್ಮನಿಗೆ ಅಜ್ಞಾನ ಇಲ್ಲ, ಅವನಿಗೆ ಏನ್ ಹೇಳ್ಬೇಕು ಅದ್ರ ಬಗ್ಗೆ ಚೆನ್ನಾಗಿ ಜ್ಞಾನ ಇದೆ, ಹೇಳ್ಬೇಕು ಅಂತಾನೂ ಇದ್ದ. ಅವನ ಪ್ರತಿಯೊಂದು ಇಂದ್ರಿಯಗಳು ಚೆನ್ನಾಗಿದೆ ಬುದ್ಧನಂತೂ. ಆದ್ರೆ ಅವಿಪ್ರಲಿಪ್ಸ ಇಲ್ಲ, ವಿಪ್ರಲಿಪ್ಸ, ವಿಪ್ರಲಬ್ಧುಂ ಇಚ್ಛ, ಮೋಸ ಮಾಡ್ಬೇಕು ಅಂತ ಇಚ್ಛೆ ಇದೆ ಅವನಿಗೆ. ಹಾಗಾಗಿ ಅವ್ರನ್ನ ಆಪ್ತ ಅಂತ ಕರೆಯಲ್ಲ. ಬುದ್ಧ ಆಪ್ತ ಅಲ್ಲ. ಯಾರಿಗೆ? ದೈತ್ಯರಿಗೆ. ದೇವತೆಗಳಿಗೆ ಅವನ ಆಪ್ತಾನೆ ಬುದ್ಧ. ಯಾಕೆಂದ್ರೆ ಆ ಬುದ್ಧ ತಿಳಿಸಿದ ಶೂನ್ಯ ತತ್ವ ಆಗ್ಲಿ, ಬೇರೆ ಯಾವುದೇ ಕ್ಷಣಿಕ ತತ್ವ ಆಗ್ಲಿ, ಇದು ಎಲ್ಲ ದೇವತೆಗಳಿಗೆ ಸರಿಯಾಗಿ ಅರ್ಥ ಆಯ್ತು. ಆ ವಿಷಯದಲ್ಲಿ ಅವನ ಆಪ್ತ ದೇವತೆಗಳಿಗೆ. ಆದ್ರೆ ಲೌಕ ಪ್ರಸಿದ್ಧಿಯಾಗಿ ಅವನ ಅನಾಪ್ತಾನೆ, ಅವನ ಆಪ್ತ ಅಲ್ಲ. ಯಾಕೆ? ವಿಪ್ರಲಿಪ್ಸ, ಮೋಸ ಮಾಡ್ಬೇಕು ಅಂತ ಬಂದಿದ್ರಿಂದ. ಹಾಗಾದ್ರೆ ಒಬ್ಬ ಆಪ್ತ ಅಂತ ನಾವು ಕರಿಬೇಕು ಅಂತಾದ್ರೆ ಒಬ್ಬನನ್ನ 4 ಗುಣ ಇರ್ಬೇಕು. ಈ ಗುಣ ಇದ್ರೆ ಮಾತ್ರ ಅದನ್ನ ಆಪ್ತ ಅಂತ ಕರಿಬೇಕು. ಯಾರೇ ಆಗ್ಲಿ, ಎಂಥ ಗುರುಗಳನ್ನೇ ಆಗ್ಲಿ, ಆಪ್ತರು ಅಂತ ಕರಿಬೇಕು ಅಂದ್ರೆ 4 ಗುಣ ಇರ್ಬೇಕು. ಇಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಈ ಆಪ್ತವಾಕ್ಯತ್ವ ಅಂತ ಹೇಳಿದ್ರೆ, ಈಗ ಜಿನನ ಮಾತೆಲ್ಲ ಪ್ರಮಾಣ ಅಂತ ಹೇಳ್ತೀರಿ. ಯಾಕೆಂದ್ರೆ ಜಿನನೇ ಆಪ್ತ, ಅವನು ಹೇಳಿದ ಮಾತು ತಾನೇ, ಅದಕ್ಕೆ ಇದು ಪ್ರಮಾಣ ಅಂತ. ಯಾಕೆಂದ್ರೆ ನಮಗ್ ಗೊತ್ತು, ಯಾರು ಆಪ್ತರ ಹೇಳ್ತಾರೋ ಅವರೆಲ್ಲ ನಾವು ನಂಬ್ತೀವಿ. ನಮಗ್ ವ್ಯಾಸರಾಜರು ಆಗ್ತಾರೆ, ರಾಯರು ಆಗ್ತಾರೆ, ಅವರ ಮಾತೆಲ್ಲ ನಮಗ್ ಪ್ರಮಾಣನೇ. ಯಾಕೆ? ಆಪ್ತವಾಕ್ಯತ್ವ ಇದೆ ಅಂತ. ಇದು ಇದರ ಒಂದು ಹಿನ್ನೆಲೆಯಾಗಿ ನಾವು ತಿಳಿಬೇಕಾದ ವಿಷಯ. ಈಗ ಇಲ್ಲಿ ನಚೈತತ್ ಪ್ರಕೃತಿ ಅಸ್ತಿ ಅಂತ ಖಂಡನೆ ಮಾಡ್ಲಿಕ್ಕೆ ಹೊರಡ್ತಾರೆ ಜಯತೀರ್ಥರು. ಏನನ್ ಖಂಡನೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ? ಈಗ ಈ ಆಪ್ತತ್ವವನ್ನ ಸಾಧನೆ ಮಾಡ್ತೀರಲ್ಲ, ಆಪ್ತತ್ವ ಅಂದ್ರೇನು? ಈ ಗುಣಗಳು 4 ಯಾವ್ದು? ಅವನಿಗೆ ಜ್ಞಾನ ಇರ್ಬೇಕು, ಇಚ್ಛೆ ಇರಬೇಕು, ಮೋಸ ಮಾಡಬಾರ್ದು, ಮೋಸ ಮಾಡ್ಬೇಕು ಅನ್ನೋ ಇಚ್ಛೆ ಇರಬಾರದು, ಇಂದ್ರಿಯಗಳ ಶಕ್ತಿ ಚೆನ್ನಾಗಿರ್ಬೇಕು. ಹಾಗಾದ್ರೆ ಏನ್ ಬಂತು ಗಮನಿಸಿ ನೀವು. ಇಲ್ಲೇನ್ ಹೇಳಿದ್ರು? ಆಪ್ತತ್ವ ಅಂದ್ರೆ, ಆಪ್ತತ್ವ ಇಸ್ ಈಕ್ವಲ್ ಟು ಏನಾಯ್ತು? ಜ್ಞಾನ, ಇಚ್ಛೆ, ಇಂದ್ರಿಯದ ಶಕ್ತಿ, ಮತ್ತೆ ಮೋಸ ಮಾಡ್ಬೇಕು ಅನ್ನೋ ಇಚ್ಛೆಯ ಅಭಾವ, ಇಚ್ಛೆ ಇರಬಾರ್ದು ಅಂತ. ಇದೆಲ್ಲ ಗುಣ ಆಯ್ತು ನೋಡಿ. ಇದೊಂದು ವಿಷಯ ತಿಳಿಬೇಕು ನಾವು. ಏನಂತ ಹೇಳ್ತಾರೆ ಅಂದ್ರೆ, ಚಿತ್ತವೃತ್ತಿಯನ್ನ ತಿಳಿಯೋದು ಬಹಳ ಕಷ್ಟ. ಚಿತ್ತವೃತ್ತಿ ಅಂದ್ರೆ ಮನಸ್ಸಿನಲ್ಲಿ ಏನಿದೆ ಅದನ್ನ ತಿಳಿಯೋದು ಕಷ್ಟ. ಮನಸ್ಸಿನ ಪರಿಣಾಮ, ಚಿತ್ತದ ಪರಿಣಾಮ ಏನೇನೋ, ಈ ಮನಸ್ಸಿನಲ್ಲಿ
ಇರುವಂತಹ ಜ್ಞಾನ ಆಗ್ಲಿ, ಮನಸ್ಸಿನಲ್ಲಿ ಇರುವಂತಹ ಇಚ್ಛೆ ಆಗ್ಲಿ, ಮನಸ್ಸಿನಲ್ಲಿ ಇರುವಂತಹ ಏನೇ ಒಂದು ವಸ್ತುವಲ್ಲಿ ತಿಳಿಯೋದ್ ಕಷ್ಟ. ನಮ್ಮ ಮನಸ್ಸಿನಿಂದ ನಮಗ್ ಗೊತ್ತಾಗತ್ತೆ, ಅದ ಹೇಳ್ತಾ ಇಲ್ಲ. ಪರಚಿತ್ತ ವೃತ್ತಿಯು ಅಪ್ರತ್ಯಕ್ಷ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದೇ ಶಬ್ದನ್ ಬಳಸ್ತಾರೆ. ಅವರು ಸುಲಭವಾಗಿ ಹೇಳಲ್ಲ, ಶಾಸ್ತ್ರದಲ್ಲಿ ಬಿಡಿಸಿ ಪರಚಿತ್ತ ವೃತ್ತೇ ಅಪ್ರತ್ಯಕ್ಷತ್ವ ಅಂತ ಒಂದು ವಾಕ್ಯ ಬರುತ್ತೆ. ಯಾವುದು ಇದಕ್ಕೆ ಅರ್ಥ? ಪರಚಿತ್ತ ವೃತ್ತಿ ಅಪ್ರತ್ಯಕ್ಷ. ಇನ್ನೊಬ್ಬರ ಚಿತ್ತವೃತ್ತಿ, ಮನಸ್ಸಿನಲ್ಲಿ ಏನೇನು ಪರಿಣಾಮಗಳಾಗ್ತಾ ಇದೆ, ಮನೋಪರಿಣಾಮಗಳೇನಿದೆ, ಅದು ಜ್ಞಾನ ಆಗಿರಬಹುದು, ಇಚ್ಛೆ ಆಗಿರಬಹುದು, ಅದು ಇನ್ನೊಬ್ಬನಿಗೆ ಅಪ್ರತ್ಯಕ್ಷ, ಗೊತ್ತಾಗಲ್ಲ. ಅವನ ಚೇಷ್ಟೆ ನೋಡ್ಕೊಂಡು ಅನುಮಾನ ಮಾಡ್ಕೊಳ್ಬಹುದು, ಆದ್ರೆ ಪ್ರತ್ಯಕ್ಷ ಅಲ್ಲ ಅದು. ಈಗ ಮುಂದ್ ಕೂತಿರೋರು ಮನಸ್ಸಿನಲ್ಲಿ ಏನ್ ಅನ್ಕೊಳ್ತಾರೆ ಯಾರು ಗೊತ್ತಾಗಲ್ಲ. ಅವ್ರ ಇಚ್ಛೆ ಏನು ಗೊತ್ತಿಲ್ಲ, ಅವರಲ್ಲಿರೋ ಜ್ಞಾನನೂ ಗೊತ್ತಾಗಲ್ಲ. ಏನು ಅವರ ಚೇಷ್ಟೆ, ಅವರ ವ್ಯವಹಾರ ಎಲ್ಲ ನೋಡಿ ಇಷ್ಟಿದೆ, ಈ ರೀತಿ ಅನ್ಕೊಳ್ತಾ ಇರ್ಬೋದು, ಈ ತರ ಇವ್ರ ಜ್ಞಾನ ಇದೆ ಅಂತ. ಹೀಗೆ ಪರಚಿತ್ತ ವೃತ್ತಿಯನ್ನ ಅಪ್ರತ್ಯಕ್ಷ ಅಂತ ಹೇಳ್ಬೇಕು. ಅಪ್ರತ್ಯಕ್ಷ ಅನ್ನೋ ಪ್ರತ್ಯಕ್ಷ ಅಲ್ಲ ಅಷ್ಟೇ, ಗೊತ್ತಾಗಲ್ಲ ಅಂತ ಹೇಳ್ತಾ ಇಲ್ಲ, ಜ್ಞಾನ ಬರುತ್ತೆ. ಹೇಗೆ? ಅನುಮಾನದಿಂದ ಗೊತ್ತಾಗುತ್ತೆ. ಇದೆಲ್ಲ ಇದೆ. ಇದನ್ನೇ ಇಲ್ಲಿ 145ನೇ ಸುಧಾಮೂಲದಲ್ಲಿ ಫಸ್ಟ್ ಲೈನ್ ಇದೆ, ನಚ ಆಪ್ತತ್ವ ರೂಪ ಅಪರ ಅಂದ್ರೆ ಇನ್ನೊಬ್ಬರ ಚಿತ್ತವೃತ್ತಿ ಅಪರೋಕ್ಷ ವಿಷಯತಾಂ ಅಶ್ನುತೆ. ಅಪರೋಕ್ಷ ವಿಷಯ ಅಂದ್ರೆ ಪ್ರತ್ಯಕ್ಷ ಅಂತ ಅರ್ಥ. ಅಪರೋಕ್ಷ ಅಂದ್ರೆ ಪರೋಕ್ಷ ಅಲ್ಲದೆ ಇರೋದು. ಪರೋಕ್ಷ ಅಂದ್ರೇನು? ಕಣ್ಣಾರೆ ನೋಡಿಲ್ಲ, ಕಿವಿಯಿಂದ ಕೇಳಿರೋದು ಪರೋಕ್ಷ, ಗೊತ್ತಿಲ್ಲ ನಮ್ಗೆ. ಇದನ್ನ ಪರೋಕ್ಷ ಅಂತ ಕರೀತಾರೆ. ಅದು ಕಿವಿಯಿಂದ ಕೇಳಿದ್ದು ಅಂದ್ರೆ ಶಾಬ್ದಬೋಧ ಅಂತ ಹೇಳ್ತೀವಲ್ಲ ಅದನ್ನ, ಅಂದ್ರೆ ಯಾರೋ ವಾಕ್ಯ ಹೇಳಿ ಜ್ಞಾನ ಬರುತ್ತೆ, ಅಂಥ ಜ್ಞಾನ. ಹಾಗಾದ್ರೆ ಪರೋಕ್ಷ ಅಲ್ಲದೆ ಇರೋದು ಯಾವುದು ಅಂದ್ರೆ ಬೇರೆಯವರ ಮನಸ್ಸಿನಲ್ಲಿ ಇರೋದು ಪರೋಕ್ಷ ಅಲ್ಲದೆ ಇರೋದು ಅಂತ ಹೇಳ್ಬೇಕು. ಹಾಗಾದ್ರೆ ಬೇರೆಯವ್ರ ಮನಸ್ಸಿನಲ್ಲಿ ಏನಿದೆ ಅದು ನಮಗೆ ಅಪರೋಕ್ಷ ಅಂತ ಆಗತ್ತಾ? ಇಲ್ಲ, ಅದು ಅಪರೋಕ್ಷ ಅಂತ ಆಗಲ್ಲ, ಅದನ್ನ ಹೇಳಿದ್ರು. ಹಾಗಾದ್ರೆ ಏನಾಯ್ತು? ಈಗ ಜಿನ ತಾನು ಮಾತಿನಲ್ಲಿ ಎಡಬೋದಿಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತು? ಅದಕ್ಕೆ ಏನೋ ಒಂದು ಅನುಮಾನನೇ ಹೇಳ್ಬೇಕು ಹೊರತು ಅದು ನಮ್ಮ ಕಣ್ಣಿಗೆ ಗೋಚರ ಆಗಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರ ಅಲ್ಲ. ಎಡಿರ್ಬೋದು, ಅವನ ಜ್ಞಾನ ಸರಿ ಇಲ್ದೇ ಇರಬಹುದು, ಅವನ ಇಚ್ಛೆ ಸರಿ ಇಲ್ದೇ ಇರ್ಬೋದು, ಅವ್ನು ಮೋಸ ಮಾಡೋನಾಗಿರ್ಬೋದು. ನಿಮ್ಗೆ ಹೇಗ್ ಗೊತ್ತಾಗಲ್ಲ? ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗಲ್ಲ ಅಂತ ಹೇಳೋದು ಕಷ್ಟ. ಯಾಕೆ? ಚೇಷ್ಟೆ ನೋಡ್ಕೊಂಡು ಅನುಮಾನ ಮಾಡ್ಬೋದು, ಅದೇ ಅನುಮಾನದಿಂದ ಗೊತ್ತಾಗಬಹುದು ಅಷ್ಟೇ ಹೊರತು ಪ್ರತ್ಯಕ್ಷದಿಂದ ಗೊತ್ತಾಗಲ್ಲ. ಇಷ್ಟು ಅಲ್ಲ, ಅನುಮಾನದಿಂದಲೂ ಗೊತ್ತಾಗಲ್ಲ ಈಗ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರತ್ಯಕ್ಷ ದಿನುಸಾರೇಣ ಅರ್ಥಗಮಕಸ್ಯ ಅನುಮಾನತ್ವ. ಯಾವತ್ತೂ ಒಂದು ಅನುಮಾನ ಮಾಡ್ಬೇಕು ಅಂದ್ರೆ ಹಿಂದೆ ಪ್ರತ್ಯಕ್ಷ ಮತ್ತೆ ಆಗಮ ಅನುಗ್ರಾಹಕ ಇರ್ಬೇಕು. ಅಂದ್ರೆ ಅರ್ಥ, ಕೆಲವ್ರಿಗೆ ಸ್ವಂತ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಒಂದಿಬ್ರು ಸಹಾಯ ಬೇಕೇ ಬೇಕಾಗತ್ತೆ. ಅವ್ರಿಬ್ರು ಸಹಾಯ ಇಲ್ದೇನೆ ಇವನೇನು ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅವ್ನು ಎಲ್ ಬೇಕಾದ್ರೆ ಹೋಗ್ಲಿ, ಸ್ವತಂತ್ರ ಬದುಕ್ಲಿಕ್ಕೆ ಆಗಲ್ಲ. ಈಗ ಎಲ್ಲಾ ಜೀವರ ಕಥೆನೂ ಹೀಗೆ. ದೇವರು ಮುಖ್ಯ ಪ್ರಾಣ ದೇವರ ಸಹಾಯ ಇಲ್ದೇನೆ ನಿಲ್ಲಿಕ್ಕೂ ಆಗಲ್ಲ, ಕೂಡ್ಲಿಕ್ಕೂ ಆಗಲ್ಲ, ಜೀವನ ಮಾಡ್ಲಿಕ್ಕೆ ಆಗಲ್ಲ. ವಸ್ತುಸ್ಥಿತಿ ನಾವೆಲ್ಲ ಹೇಗಿದೀವಿ ಅಂದ್ರೆ ಅನುಮಾನ ಪ್ರಮಾಣ ತರ ಇದೀವಿ. ಈ ಅನುಮಾನ ಹುಟ್ಟಬೇಕು ಅಂದ್ರೂ ಪ್ರತ್ಯಕ್ಷ ಬೇಕು, ಈ ಕಡೆ ಆಗಮ ಬೇಕು. ಅನುಮಾನ ಬದುಕ್ಬೇಕು, ಜೀವಿಸ್ಬೇಕು ಒಂದಿಷ್ಟು ಕಾಲ ಅಂದ್ರೆ ಅದಕ್ಕೂ ಪ್ರತ್ಯಕ್ಷ ಇದು ಆಗಮಗಳೇ ಬೇಕು. ಏನಾದ್ರೂ ಪ್ರತ್ಯಕ್ಷ ಮತ್ತೆ ಈ ಆಗಮದ ಸಹಾಯ ಇಲ್ಲ ಅಂದ್ರೆ ಆ ಅನುಮಾನ ಹುಟ್ಟೋದು ಇಲ್ಲ, ಅದು ಬದುಕ್ಲಿಕ್ಕೂ ಕಷ್ಟ, ಕೊನೆಗ್ ಅದು ಹುಟ್ಟೋದೇ ಅಸಾಧ್ಯ, ಅಂದ್ರೆ ಸಾಯೋದು ಇಲ್ವೇ ಇಲ್ಲ ಅಂತ ಪರಿಸ್ಥಿತಿನೇ ಇಲ್ಲ. ಅಥವಾ ಹುಟ್ಟಾಯ್ತು ಅನುಮಾನ, ಸ್ವಲ್ಪ ದಿವಸ ಇತ್ತು, ಅದ ಸಾಯೋ ಸಮಯ ಸಾಯ್ತು. ಯಾಕೆ? ಪ್ರತ್ಯಕ್ಷ ಮತ್ತೆ ಆಗಮಗಳ ವಿರೋಧ ಕಟ್ಕೊಳ್ತು ಅಂದ್ರೆ ಅದು ಸಾಯ್ತು. ಇದೆ ಹೇಗಂದ್ರೆ ಜೀವ ಮತ್ತೆ ಮುಖ್ಯ ಪ್ರಾಣದೇವರು ಪರಮಾತ್ಮ ಇವ್ರ ಜೊತೆಗಿದ್ದಾಗ ಜೀವ ಅನುಮಾನ ತರ, ಮುಖ್ಯ ಪ್ರಾಣದೇವರು ಪರಮಾತ್ಮ ಪ್ರತ್ಯಕ್ಷ ಆಗಮಗಳ ತರ. ಅವ್ರ ಸಹಾಯ ಇಲ್ಲದ್ರೆ ಏನೂ ಆಗಲ್ಲ. ಅವ್ರೇನಾದ್ರು ಎಡವಟ್ ಮಾಡ್ಕೊಂಡ್ರೆ, ಅವ್ರ ಕೈಲಿ ವಿರೋಧ ಕಟ್ಕೊಂಡ್ರೆ ನಮ್ ಕಥೆ ಮುಕ್ತಾಯ ಆಯ್ತು. ಈ ತರ ಒಂದು ಅನುಮಾನ ಅಂತ ಏನು ಪ್ರಮಾಣ ಇದೆಯಲ್ಲ, ಇದಕ್ಕೆ ಮೂಲಭೂತವಾಗಿ ಎರಡು ಬೇಕೇ ಬೇಕು, ಒಂದು ಪ್ರತ್ಯಕ್ಷ ಮತ್ತೊಂದು ಆಗಮ. ಇದಿಲ್ದೇ ಇದ್ರೆ ಆಗಲ್ಲ, ಒಂದಾದ್ರೂ ಕನಿಷ್ಠ ಪಕ್ಷ ಬೇಕು. ಆದ್ರಿಂದ ಒಂದಿಲ್ದೆ ಹೋದ್ರೂ ಕೂಡ ಅನುಮಾನದ ಸ್ಥಿತಿ ಅದು ಅಧೋಗತಿ ಅಷ್ಟೆ. ಹಾಗಾದ್ರೆ ಪ್ರಕೃತದಲ್ಲಿ ಏನಾಯ್ತು? ಪ್ರತ್ಯಕ್ಷಾದಿ ಪ್ರಮಾಣಗಳನ್ನ ಅವಲಂಬಿಸ್ಕೊಂಡೇ ಒಂದು ಅನುಮಾನ ಹೊರಡೋದು. ಆದ್ರಿಂದ ಈಗ ನೀವೇನ್ ಅನುಮಾನ ಹೇಳಿದ್ರಿ? ಜಿನಃ ಆಪ್ತಃ ಅಸ್ಖಲಿತ ವಾಕ್ತ್ವಾತ್. ಜಿನ ಅವನ ಆಪ್ತ, ಅವನ್ ಮಾತಿನಲ್ಲಿ ಎಡವಿಲ್ಲ ಅಲ್ವಾ, ಹಾಗಾಗಿ ಅವನ ಆಪ್ತ. ಯಾರು ಮಾತಿನಲ್ಲಿ ಎಡವುತ್ತಾರಲ್ಲ ಆಗ ಗೊತ್ತಾಗ್ಬಿಡತ್ತೆ, ಏನೋ ಮಾತಿನಲ್ಲಿ ಎಡವುತ್ತಾ ಇದಾರೆ ಅಂದ್ರೆ ತೊದಲ್ ನೋಡಿ ಅಂತ ಅರ್ಥ ಅಲ್ಲ. ಮಾತಿನಲ್ಲಿ ಎಡವುತ್ತಾ ಇರೋದು ಅಂತಂದ್ರೆ ಅವ್ರು ಹೇಳಿದ ವಿಷಯಕ್ಕೆ ವಿರುದ್ಧವಾಗಿ ಮುಂದೆ ಗೊತ್ತಾಗ್ತಾ ಇದೆ ಅಂತ ಇಟ್ಕೊಳ್ಳಿ. ಒಂದ್ ವಿಷಯ ಹೇಳ್ತಾರೆ,
ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯಾಕೋ ವಿರುದ್ಧ ಅನಿಸ್ತಾ ಇದೆಯಲ್ಲ ಅನ್ಸಕ್ ಶುರು ಆಗತ್ತೆ. ಇದು ಪೂರ್ವ ಪಕ್ಷ ಸಿದ್ಧಾಂತ ಅಲ್ಲ. ಆಕ್ಷೇಪ ಮಾಡ್ತಾನೆ ಉತ್ತರ ಕೊಡ್ತಾನೆ ಅದು ಬೇರೆ ವಿಷಯ, ಅಲ್ಲಿ ಹಾಗೆ ಹೇಳಲೇಬೇಕು. ಆದ್ರೆ ಸಿದ್ಧಾಂತ ಹೇಳ್ಬೇಕಾದ್ರೆ ಇದು ಆಚಾರ್ಯರ ಸಿದ್ಧಾಂತ ಅಂತ ಹೇಳಿಕ್ ಶುರು ಮಾಡಿದ್ರು. ಶುರು ಮಾಡ್ಬೇಕಾದ್ರೆ ಅವ್ರಿಗೆ ಗೊಂದಲ ಆಗ್ಬಿಡ್ತು. ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು, ಇನ್ನೇನೋ ಆಗ್ಬೋದು, ಇನ್ನೇನೋ ಹೇಳಿಕ್ ಶುರು ಮಾಡ್ಬಿಟ್ರೆ ಆಗ ಏನರ್ಥ? ಅಲ್ಲಿ ಎಡವಿದ್ದಾರೆ ಅಂತ ಅರ್ಥ. ವ್ಯಾಖ್ಯಾನ ಮಾಡ್ಬೇಕಾದ್ರೆ ಎಡವಿದ್ದಾರೆ ಈ ತರ. ಹೇಳದ ವಿಷಯದಲ್ಲಿ ಎಡಬೋದು ಅಂದ್ರೆ ಅದು ಹೀಗೆ. ಪ್ರಕೃತ ಇಲ್ಲಿ ಎಡಬೋದು ಎಡವಿಲ್ಲ ಅನ್ನೋದು ಹೇಗ್ ಗೊತ್ತಾಗತ್ತೆ? ಚರ್ಯೆಯಿಂದ ಗೊತ್ತಾಗತ್ತೆ. ಅದು ಪ್ರತ್ಯಕ್ಷ ಗಮ್ಯ ಹೇಗೆ ಅಂತ ಇಷ್ಟೆಲ್ಲ ವಿಚಾರ ಬಂದಾಗ ಈಗ ಅವರು ಶುರು ಮಾಡ್ತಾರೆ ಈ ವಾಕ್ಯಾರ್ಥ ವಿಚಾರ ಮಾಡ್ಲಿಕ್ಕೆ. ಏನು ಅಂದ್ರೆ ಆಪ್ತವಾಕ್ಯತ್ವಾದಿತ್ಯಸ್ಯ ಹಿ ಯಥಾಶ್ರುತಾರ್ಥತ್ವೇ ಕ್ವಚಿದಾಪ್ತಸ್ಯ ವಿಪ್ರಲಂಬಕಸ್ಯ ಅಗ್ನಸ್ಯ ವಾಕ್ಯೆ ವ್ಯಭಿಚಾರ. ನೋಡಿ, ಒಂದು ಅನುಮಾನ ಮಾಡೋದು ಹೇಗೆ ಅಂತ ನಮ್ಗೆ ಹೇಳ್ಕೊಡ್ತಾರೆ ಜಯತೀರ್ಥರು. ಈ ತರ ಎಲ್ಲಾ ಕಡೆ ಇದೆ ಸುಧಾದಲ್ಲಿ. ಅದಕ್ಕೆ ನ್ಯಾಯ ಸುಧಾ ಗ್ರಂಥವನ್ನ ಯಾಕೆ ಓದ್ಬೇಕು ಅಂತ ಅಷ್ಟೊಂದು ಒತ್ತು ಕೊಡ್ತಾರೆ ಎಲ್ರು ಅಂದ್ರೆ ಈ ಮಾಧ್ವ ಪರಂಪರೆಯಿಂದ ಒಟ್ಟು ಯಾಕೆ ಅಷ್ಟು ಒತ್ತು ಕೊಡ್ತಾರೆ ಅಂದ್ರೆ, ಒಂದು ಶಾಸ್ತ್ರವನ್ನ ಹೇಗ್ ಓದ್ಬೇಕು, ಹೇಗ್ ಹೇಳ್ಬೇಕು, ಹೇಗ್ ಹೇಳಿದ್ರೆ ಗೆಲ್ಬಹುದು, ಹೇಗ್ ಹೇಳಿದ್ರೆ ಸೋಲ್ಬಹುದು ಎಲ್ಲಾ ತಿಳಿಸ್ಕೊಡ್ತಾರೆ. ಯಾವ ತರ ಪ್ರಭೇದ ಇದೋ ಎಲ್ಲಾ ಹೇಳ್ಕೊಡ್ತಾರೆ ನ್ಯಾಯಸುಧದಲ್ಲಿ. ಆದ್ರೆ ಅದನ್ನ ತಗೊಳ್ಳಿಕ್ ಬರ್ಬೇಕಷ್ಟೇ. ಅದನ್ನ ಹೇಳ್ಕೊಟ್ರ ಅಂತಾನೂ ಗೊತ್ತಾಗಲ್ಲ ಕೆಲವು ಸರಿ. ಆ ತರ ಶಾಸ್ತ್ರದ್ದೇನಾಗ್ಬಿಡುತ್ತೆ. ಇಡೀ ಸುಧಾ ಓದಿ ಎಲ್ಲ ಆಯ್ತು, ಇಡೀ ಸುಧಾ ಓದಿ ಸಮಗ್ರ ಸುಧಾ ಅಧ್ಯಯನ ಮಾಡಿ ಈ ಶೈಲಿಯನ್ನ ತಗೊಳ್ದೇ ಇದ್ರೆ, ಈ ಶೈಲಿ ಗೊತ್ತಾಗದೇ ಇದ್ರೆ ಒಬ್ಬ ವ್ಯಕ್ತಿಗೆ ಅವನ ಅಧ್ಯಯನ ನಿರರ್ಥಕ, ಸಾರ್ಥಕ ಆಗ್ಲಿಲ್ಲ, ವ್ಯರ್ಥ ಆಗೋಯ್ತು. ಒಂದು ಗ್ರಂಥ ಓದ್ತಾ 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 ಶಿಷ್ಯ ಶಿಕ್ಷಣಕ್ಕೋಸ್ಕರ ಬರೆಯೋದು ಗ್ರಂಥ. ಅಂದ್ರೆ ಓದೋ ಶಿಷ್ಯರಿಗೆ ಒಂದ್ ಒಳ್ಳೆ ಜ್ಞಾನ ಕೊಡ್ಲಿಕ್ಕೆ, ಬರೀ ವಿಷಯದ ಜ್ಞಾನ ಅಷ್ಟೇ ಅಲ್ಲ, ಒಂದ್ ವಿಷಯ ಕೊಟ್ರೆ ಹೇಗ್ ಚರ್ಚೆ ಮಾಡ್ಬೇಕು, ಯಾವ ತರ ಅಲ್ಲಿ ತೆಗಿಬೇಕು ಆ ವಿಷಯವನ್ನ, ಆ ಸಾರ ಹೇಗ್ ಹಿಡಿಯೋದು ಒಂದು ಘಟನೆಯಲ್ಲಿ, ಅದನ್ನ ತೋರಿಸ್ಕೊಡ್ತಾರೆ. ಈಗ ಒಬ್ಬ ಜಿನ ಮತಾನುಯಾಯಿ ಜೈನ ಮತ ಅನುಸರಿಸೋನ್ ಮುಂದೆ ನಿಂತ್ರೆ ಅವನ ಜೊತೆ ಹೇಗ್ ಮಾತಾಡೋದು ಕಷ್ಟ ಅಲ್ವಾ? ಅವನು ಅನೇಕ ಪ್ರಶ್ನೆಗಳನ್ನ ಮುಂದಿಡ್ತಾನೆ. ಆದ್ರೆ ಅವನ ಪ್ರಶ್ನೆಗಳಿಗೆ ಹೇಗ್ ಉತ್ತರ ಕೊಟ್ಟು ಅವನನ್ನ ನಮ್ಮ ಮತಕ್ಕೆ ಸೆಳ್ಕೊಳ್ಬೇಕು. ಸಿದ್ಧಾಂತ ಖಂಡನೆ ಹೇಗ್ ಮಾಡೋದು, ವಾಸ್ತವಿಕ ಇದೇನು ಸುಮ್ನೆ ಅವನನ್ನೇನು ನಮ್ಮ ಮತಕ್ಕೆ ಸೇರಿಸ್ಕೊಳ್ಳೋದು ಅಂತಲ್ಲ, ಅದ್ರ ಬಗ್ಗೆ ಏನೋ ಒಂದು ಉಪಾಯ ಹೇಳ್ತಾರೆ ಅಂತಲ್ಲ. ಆದ್ರೆ ನಿಜವಾಗಿ ತತ್ವತಃ ಏನಿದೆ ನಿಷ್ಕರ್ಷ ಪ್ರಮಾಣಗಳ ಮುಖಾಂತರ ಅದನ್ನ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾರೆ. ಈಗ ಮೊದಲನೇದೇನ್ ಬಂತು, ಈಗ ಜಿನನ ವಾಕ್ಯ ಪ್ರಮಾಣ ಅಂತ ಹೇಳ್ಬೇಕು. ಹೇಗ್ ಹೇಳ್ತೀರಿ? ಜಿನ ವಾಕ್ಯಂ ಪ್ರಮಾಣಂ ಆಪ್ತವಾಕ್ಯತ್ವ ಅಂತ ಹೇಳ್ಬೇಕು. ಜಿನವಾಕ್ಯಂ ಪ್ರಮಾಣಂ ಆಪ್ತವಾಕ್ಯತ್ವ. ಪ್ರಮಾಣ ಹೌದು, ಯಾಕೆ ಆಪ್ತನಾದ ಜಿನನ ಮಾತಾದ್ರಿಂದ ಅಂತ ಬಂತು. ನಮ್ ಪ್ರಶ್ನೆ ಈಗ ಹಾಗಾದ್ರೆ ಇದನ್ನ ಒಪ್ತೀರಾ? ಅನುಮಾನ ಹೇಳ್ಬೇಕು ಅಂದ್ರೆ ಒಂದು ವ್ಯಾಪ್ತಿ ಹೇಳ್ಬೇಕು ಅಂತ ಇದೆ ಎಲ್ಲಾ ಕಡೆ. ಹೇಗ್ ಸಿಗಾಕಿಸ್ತಾರೆ ನೋಡಿ ಅವನ್ನ. ಈಗ ಪರ್ವತೋಪನಿಮಾನ್ ಧೂಮಾತ್ ಮಹಾನಸವತ್ ಅಂತಿದೆ. ಈ ಅನುಮಾನ ಯಾಕೆ ಸರಿ? ಧೂಮ ಇದ್ಮೇಲೆ ವನ್ನಿ ಇರ್ಲೇಬೇಕು ಅಷ್ಟೇ, ಹೊಗೆ ಕಾಣ್ತಾ ಇದ್ರೆ ಬೆಂಕಿ ಇರ್ಲೇಬೇಕು. ಕಣ್ ಮುಚ್ಚಿ ಹೇಳ್ತೀವಿ ನಾವು, ಅಂದ್ರೆ ವಿಚಾರ ಮಾಡ್ದೇನೆ ಹೇಳ್ತೀವಿ. ಅದ್ ಹೆಂಗ್ ಸಾಧ್ಯ? ಹೊಗೆ ಬಂದಿದೆ ಅಂತ ಅಲ್ಲಿ ಬೆಂಕಿ ಇರ್ಲೇಬೇಕು, ಬೆಂಕಿ ಇಲ್ಲದೆ ಹೊಗೆ ಹೆಂಗ್ ಬರುತ್ತೆ? ಹಾಗಾಗಿ ಹೊಗೆ ನೋಡಿದ್ಮೇಲೆ ಬೆಂಕಿ ಇದ್ದೇ ಇದೆ, ಅದು ಕನ್ಫರ್ಮ್. ಕೇಳ್ತಾನೆ ಅದ್ ಹೆಂಗ್ ನಿಶ್ಚಯ ಆಯ್ತು? ಹೊಗೆ ಇರ್ಲಿ ಬೆಂಕಿ ಯಾಕಿರ್ಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಏನ್ ಉತ್ತರ ಕೊಡ್ತೀರಿ? ಹೊಗೆ ಹುಟ್ಟೋದೆ ಬೆಂಕಿಯಿಂದ, ಹೊಗೆ ಇರ್ಲಿ ಬೆಂಕಿ ಇಲ್ವಂತೆ, ಹಂಗಾರೆ ಬೆಂಕಿ ಇಲ್ಲ ಅಂದ್ರೆ ಹೊಗೆ ಹೆಂಗ್ ಬಂತು ಅಂತ ಖಂಡನೆ ಮಾಡ್ತೀವಿ. ಸಹಜವಾಗಿ ಮಾತಾಡೋದು ಹೀಗೆ. ಆದ್ರೆ ಶಾಸ್ತ್ರದಲ್ಲಿ ಈ ಭಾಷೆಯನ್ನು ಬಳಸಲ್ಲ. ಹೇಗ್ ಬಳಸ್ತಾರೆ ಶಾಸ್ತ್ರದಲ್ಲಿ ಇದನ್ನೇ ಅಂದ್ರೆ, ಪರ್ವತೋ ವನ್ಯಮಾನ್ ಧೂಮಾನ್ ಮಹಾನಸವತ್, ಈ ಅನುಮಾನದಲ್ಲಿ ಅಪ್ರಯೋಜಕತ್ವ ಶಂಕೆ ಮಾಡ್ತಾನೆ, ಅಪ್ರಯೋಜಕತಾ ಶಂಕೆ ಇದೆ, ಅದಕ್ಕೆ ಅನುಕೂಲ ತರ್ಕ ಪರಿಹಾರವಾಗಿ ಹೇಳ್ಬೇಕು ಅಂತ ಹೇಳ್ತಾರೆ. ಏನ್ ಅಪ್ರಯೋಜಕತಾ ಶಂಕೆ, ಏನ್ ಇದು ಅನುಕೂಲ ತರ್ಕ ಗೊತ್ತಾಗಲ್ಲ. ಯಾಕೆಂದ್ರೆ ಮೊದಲು ಅನುಮಾನದ ಬಗ್ಗೆನೇ ಸಂದೇಹ ಇರುತ್ತೆ ನಮ್ಗೆ. ಪರ್ವತಃ ವನ್ಯಮಾನ್ ಧೂಮಾನ್ ಮಹಾನಸವತ್ ಏನಿದು, ಯಾವ ಭಾಗಕ್ಕೆ ಏನೇನ್ ಹೆಸರು ಗೊತ್ತಾಗಲ್ಲ. ಇನ್ನು ಹೆಸರು ಗೊತ್ತಾದ್ರೆ ಇವ್ರು ಏನೋ ಅಪ್ರಯೋಜಕತಾ ಶಂಕೆ ಅಂತಾರೆ, ಶಬ್ದಕ್ಕೆ ಏನರ್ಥ, ಅನುಕೂಲ ತರ್ಕ ಅಂದ್ರೆ ಏನರ್ಥ ಗೊತ್ತಾಗಲ್ಲ. ಅಂದ್ರೆ ಈ ತರದ ಶಾಸ್ತ್ರೀಯ ಭಾಷೆಗಳ ಅರ್ಥ ಆಗಲ್ಲ. ಆದ್ರೆ ವಿಷಯ ಇಷ್ಟೇ ಅಲ್ಲಿರೋದು, ಇನ್ನು ಹೊಸ ವಿಷಯ ಏನಿಲ್ಲ. ಏನಿದೆ ಅಂದ್ರೆ ಅವನು ಹೊಗೆ ಇರ್ಲಿ ಬೆಂಕಿ ಹಾಕಿರ್ಬೇಕು ಅಂತ ಕೇಳ್ತಾನೆ, ಇದಕ್ಕೆ ಅಪ್ರಯೋಜಕತಾ ಶಂಕೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅಷ್ಟೇ. ಇನ್ನು ಅನುಕೂಲ ತರ್ಕ ಅಂದ್ರೆ ಏನು? ಬೆಂಕಿ ಇಲ್ದೆ ಹೋದ್ರೆ ಹೊಗೆ ಹೇಗ್ ಹುಟ್ಟತ್ತೋ ಹಾಗಾಗಿ ಹೊಗೆ ಹುಟ್ಟಿದೆ, ಹೊಗೆ ಕಾಣ್ತಾ ಇದೆ ಅಂತ ಬೆಂಕಿ ಇರ್ಲೇಬೇಕಲ್ಲಿ ಅಂತ ಹೇಳ್ತಾನಲ್ಲ ಈ ಮಾತನ್ನ, ಇದನ್ನ ಅನುಕೂಲ ತರ್ಕ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅಷ್ಟೇ. ಆದ್ರೆ ಈ ತರ ಪ್ರತಿಯೊಂದು ಅನುಮಾನಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಒಂದ್ ಅನುಮಾನ ತಗೊಂಡು ಸರಿಯಾಗಿ ಅದರ ಪರಿಚಯ ಮಾಡ್ಕೊಟ್ರೆ, ಯಾವ ಭಾಗಕ್ಕೆ ಏನ್ ಹೆಸರು ಕೊಡ್ತಾರೆ, ಯಾವ ಶಬ್ದ ಯಾವ ರೀತಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಏನ್ ಹೆಸರು ಕೊಡ್ತಾರೆ, ಅದಕ್ಕೆ ಏನ್ ಉತ್ತರ ಕೊಡ್ತಾರೆ, ಹೆಸರುಗಳು
ಅದು ಬಹಳ ಮುಖ್ಯ. ಅದನ್ನೇ ನಾವು ಪಾರಿಭಾಷಿಕ ಶಬ್ದ, ಟೆಕ್ನಿಕಲ್ ವರ್ಡ್ಸ್ ಅಂತ ಹೇಳ್ತೀವಿ. ಅದನ್ನೇ ಆ ಶಾಸ್ತ್ರದ ಪರಿಭಾಷೆಯನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ವ್ಯುತ್ಪತ್ತಿ ಬರಲ್ಲ. ಅಂದ್ರೆ ಸರಿಯಾಗಿ ಆ ಶಬ್ದಗಳಾಡಿರೋ ಗ್ರಂಥ ನೋಡಿದಾಗ ಅರ್ಥ ಆಗಲ್ಲ. ಇಷ್ಟೇ, ಇನ್ನೇನಿಲ್ಲ. ವಿಷಯ ಎಲ್ಲ ಗೊತ್ತಾಗತ್ತೆ, ಪ್ರಮೇಯ ಅರ್ಥ ಆಗತ್ತೆ, ಆದ್ರೆ ಆ ಶಬ್ದತಃ ನಮಗೆ ಅದರ ಅಧ್ಯಯನ ಆಗೋದು ಕಷ್ಟ ಆಗತ್ತೆ ಅಷ್ಟೇ. ಅಂತೂ ಇಲ್ಲೇನಾಯ್ತು, ಈಗ ಆಪ್ತವಾಕ್ಯ ಯಾವ್ದು ಆಪ್ತವಾಕ್ಯ ಅದೆಲ್ಲ ಪ್ರಮಾಣನ. ಅಂದ್ರೆ ಈಗ ಒಬ್ಬ ನಮ್ಮ ಮನೆ ಹತ್ರ ಒಬ್ಬ ಇರ್ತಾನೆ, ಅವನು ಎಲ್ಲಾ ವಿಷಯದಲ್ಲಿ ನಂಬಿಕೆಗೆ ಅರ್ಹ ಅಲ್ಲ. ಕೆಲವು ವಿಷಯದಲ್ಲಿ ನಂಬೋದು ಅವನ್ನ, ಕೆಲವು ವಿಷಯದಲ್ಲಿ ನಂಬೋ ಹಾಗಿಲ್ಲ, ಮೋಸ ಮಾಡ್ತಾನೆ. ಅವನು ತನ್ನ ಸಂಸಾರ, ತನ್ನ ಹೆಂಡತಿ ಮಕ್ಕಳು ಬಂದ್ರೆ ಅದಕ್ಕೆ ಏನ್ ಬೇಕಾದ್ರೂ ಮೋಸ ಮಾಡಿ ತಾನು ಕೆಲಸ ಮಾಡ್ಕೊಂತಾನೆ. ಆದ್ರೆ ಬೇರೆಯವ್ರಿಗೆ ಏನಾದ್ರು ಅನುಗ್ರಹ ಆದ್ರೆ, ತನ್ನ ಮನೆಗೆ ತೊಂದರೆ ಆಗದೆ ಇರೋ ತರ ಇದ್ರೆ ಅಲ್ಲಿವರೆಗೂ ಅವನು ಆಪ್ತ, ವಿಶ್ವಾಸ ಪಾತ್ರ, ಯೋಗ್ಯ, ಅಲ್ಲಿವರೆಗೂ ನಂಬೋದು. ಏನಾರು ಅವ್ನ ಮನೆಯದು ಬಂದ್ರೆ ಅವ್ನು ಮೋಸ ಮಾಡ್ತಾನೆ ಬೇರೆಯವ್ರಿಗೆ, ಈ ತರ ಇದೆ. ಹಾಗಾದ್ರೆ ಏನ್ ಅಭಿಪ್ರಾಯ, ಅವನು ಎಲ್ಲಾ ಕಡೆ ಆಪ್ತ ಅಲ್ಲ, ಕ್ವಚಿತ್ ಆಪ್ತ ಕ್ವಚಿತ್ ಅನಾಪ್ತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕೆಲವು ಕಡೆ ಆಪ್ತ, ಕೆಲವು ಕಡೆ ಅಲ್ಲ. ಈಗ ನೋಡಿ, ನೀವೇನ್ ಹೇಳಿದ್ರಿ, ಒಂದು ನಿಯಮ ಹೇಳ್ಕೊಟ್ರಿ, ಯಾರು ಆಪ್ತರಿದಾರೋ ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ಪ್ರಮಾಣ. ಹೀಗೆ ಒಪ್ಲಿಕ್ ಬರುತ್ತೆ ಇದನ್ನ. ಜಿನ ಹೇಳ್ದ ಅಂದ್ರೆ ಅವನ ಮತಾನುಯಾಯಿಗಳು ಹೇಳಿದ್ರು, ನೋಡಿ ನಮ್ಮ ಜಿನ ಆಪ್ತ, ಯಾರ್ಯಾರು ಆಪ್ತರು ಅಂತ ಇರ್ತಾರೋ ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ಪ್ರಮಾಣ. ನಮ್ಮ ಜಿನ ಆಪ್ತ, ಹಾಗ ಅವನು ಹೇಳೋದಂತಹ ಮಾತು ಪ್ರಮಾಣ ಅಂತ ನಾವು ಖಂಡನೆ ಮಾಡ್ತೀವಿ. ಯಾಕೆ, ಯಾರ್ಯಾರು ಆಪ್ತಾರೋ ಅವ್ರು ಹೇಳೋದನ್ನೆಲ್ಲ ಪ್ರಮಾಣ ಅಂದ್ರೆ, ಒಬ್ಬ ಮೋಸ ಮಾಡೋನ್ ಇದಾನೊಬ್ಬ, ಅವನ ಆಪ್ತಾನೆ. ಎಲ್ಲ ಆಪ್ತ, ತಿಂಡಿ ತಿನ್ನೋ ವಿಷಯದಲ್ಲಿ ಆಪ್ತ, ನೋಡು ಇದಿದೆ ಎಲ್ಲ ಹೇಳ್ತಾನೆ. ಅದೇ ದುಡ್ಡಿನ ವಿಷಯದಲ್ಲಿ ಅವನ ಆಪ್ತ, ಅವೆಲ್ಲ ಅವಾಗ ಕೈ ಕೊಟ್ಬಿಡ್ತಾನೆ. ಹಾಗಾದ್ರೆ ಒಂದ್ ವಿಷಯದಲ್ಲಿ ಆಪ್ತ, ಮತ್ತೊಂದ್ ಕಡೆ ಅನಾಪ್ತ. ಇಂತಹ ವ್ಯಕ್ತಿನ ಕರ್ಕೊಂಡ್ ಬರ್ತೀವಿ, ಅವ್ನ ಆಪ್ತಾನೋ ಅಲ್ವೋ, ಅವನ ಆಪ್ತ. ಹಾಗಾದ್ರೆ ಅವ್ನ ಮಾತೆಲ್ಲ ಪ್ರಮಾಣನ ಅಲ್ಲ. ಹಾಗಾದ್ರೆ ವ್ಯಭಿಚಾರ ಬಂತು. ನೀವ್ ನಿಯಮ ಏನ್ ಹೇಳಿದ್ರಿ, ಯಾರ್ಯಾರು ಆಪ್ತಾರೋ ಅವ್ರು ಹೇಳೋದೆಲ್ಲ ಪ್ರಮಾಣ ಅಂದ್ರೆ ಅಲ್ಲಿ ಕೆಲವು ವಿಷಯದಲ್ಲಿ ಆಪ್ತ, ಕೆಲವು ವಿಷಯದಲ್ಲಿ ಅನಾಪ್ತ, ಸರಿ ಇಲ್ಲ ಅಂತ ಅವ್ನ ಮಾತು ಪ್ರಮಾಣ ಅಂತ ಒಪ್ಬೇಕಾಗ್ ಬರುತ್ತೆ. ಅಷ್ಟೇ ಅಲ್ಲ, ಒಬ್ಬ ವಿಪ್ರಲಂಬಕ, ಅವನು ಆಪ್ತ ಆಗಿರ್ಬೋದು, ಆದ್ರೆ ಮೋಸ ಮಾಡೋ ಬುದ್ಧಿ ಇದೆ ಕೆಲವು ಕಡೆ. ಎಲ್ಲಾ ಟೈಮ್ ನಲ್ಲಿ ಅವನು ಆಪ್ತ ಆಗಿರಲ್ಲ. ಹಾಗಾದ್ರೆ ಎತ್ರ ಆಪ್ತವಾಕ್ಯತ್ವ, ಎಲ್ಲೆಲ್ಲಿ ಆಪ್ತನ ಮಾತು ಅಂತ ಇರುತ್ತೋ, ಅಥವಾ ಯಾವ್ದು ಆಪ್ತನ ಮಾತು ಅಂತ ಆಗಿರುತ್ತೋ ಅದನ್ನೆಲ್ಲ ಪ್ರಮಾಣ ಹೇಳಲಿಕ್ಕಾಗಲ್ಲ. ಮೋಸ ಮಾಡಿದ್ರೆ ಸರಿ. ಅಥವಾ ಅವನ ಆಪ್ತ, ಅವನಿಗೆ ವೇದಾಂತ ಚೆನ್ನಾಗ್ ಗೊತ್ತಿದೆ, ವ್ಯಾಕರಣ ಗೊತ್ತಿಲ್ಲ. ವೇದಾಂತದ ವಿಷಯದ ಬಗ್ಗೆ ಕೇಳಿ, ಎಲ್ಲ ಚೆನ್ನಾಗಿ ಹೇಳ್ತಾನೆ, ಅವನು ಆ ವಿಷಯದಲ್ಲಿ ಆಪ್ತ. ಹಾಗಂದ್ ಕೂಡಲೇ ಅವ್ನು ಹೇಳಿದ್ದೆಲ್ಲ ಪ್ರಮಾಣ ಅಲ್ಲ. ಯಾಕೆ, ವ್ಯಾಕರಣ ಅವನಿಗೆ ಗೊತ್ತಿಲ್ಲ, ಅಜ್ಞಾನಿ ಅವನು. ಅದನ್ನ ಹೇಳಿದ್ರೆ ಇಲ್ಲ, ಅವನು ಹೇಳಿದಾನೆ ವೇದಾಂತ ಗೊತ್ತಿರೋನು ಹೇಳಿದಾನೆ ಅದಕ್ಕೆ ಪ್ರಮಾಣ ಅಂದ್ರೆ ತಪ್ಪಾಗತ್ತೆ. ಯಾಕೆ, ಅವನು ವೇದಾಂತ ಗೊತ್ತಿದ್ರು ವ್ಯಾಕರಣ ಸರಿಯಾಗಿ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿರೋ ವೇದಾಂತ ಸರಿಯಾಗಿ ಗೊತ್ತಿಲ್ಲ, ವ್ಯಾಕರಣ ವೇದಾಂತ ಗೊತ್ತಿರೋ ನ್ಯಾಯಶಾಸ್ತ್ರ ಗೊತ್ತಿಲ್ಲ. ಅಯ್ಯೋ, ಹಾಗಾದ್ರೆ ಏನಾಯ್ತು, ಪ್ರತಿಯೊಂದು ಶಾಸ್ತ್ರದ ಜ್ಞಾನ ಇದ್ರೆ ಮಾತ್ರ ಅವನೊಬ್ಬ ಆಪ್ತ ಅಂತಾಗಿ ಅವನು ಹೇಳಿದ್ ಮಾತ್ರ ಪ್ರಮಾಣ ಆಗತ್ತೆ, ಇಲ್ಲಾಂದ್ರೆ ಒಪ್ಲಿಕ್ ಬರಲ್ಲ. ಹಾಗಾದ್ರೆ ಏನಾಯ್ತು, ಜಿನಹ ಅಥವಾ ಇದು ಜಿನವಾಕ್ಯಂ ಪ್ರಮಾಣಂ ಆಪ್ತವಾಕ್ಯತ್ವ. ಆಪ್ತನ ಮಾತು ಯಾವ್ದು ಅದು ಪ್ರಮಾಣ ಅಂದ್ರೆ ತಪ್ಪು. ಎಷ್ಟ್ ಕಡೆ ದೋಷ ಬರುತ್ತೆ, ನಿಯಮ ಮಾಡ್ಲಿಕ್ಕೆ ಬರುತ್ತ, ಯಾವ್ದು ಆಪ್ತವಾಕ್ಯ ಅದೆಲ್ಲ ಪ್ರಮಾಣ ಅಂತ ಒಪ್ಲೇಬೇಕು ಇಲ್ಲ ಅಂತ ಹೇಳಿ ಇಲ್ಲಿ ಜಯತೀರ್ಥರು ಕ್ವಚಿದಾಪ್ತಸ್ಯ ವಿಪ್ರಲಂಬಕಸ್ಯ ಅಗ್ನಸ್ಯ ವಾಕ್ಯೆ ವ್ಯಭಿಚಾರ ಅಂತ ಈ ಪಂಕ್ತಿ ಮೇಲ್ನೋಟದ ಅರ್ಥ ತಗೊಂಡು ಖಂಡನೆ ಮಾಡಿದ್ದಾರೆ ಜಯತೀರ್ಥರು. ಅದಕ್ಕೆ ಅವನು ಏನೋ ಒಂದು ಉತ್ತರ ಕೊಡ್ತಾನೆ, ಬಿಡಲ್ಲ. ಈ ಭಾಗ ಎಲ್ಲ ಏನಿದೆಯಲ್ಲ ಇದ್ರ ಬಗ್ಗೆನೆ ವಿಶೇಷವಾಗಿ ಮೊದಲನೇ ಅಧಿಕರಣ ಅಂದ್ರೆ ಜಿಜ್ಞಾಸಾಧಿಕರಣ ಅಂತ ಇದೆ. ಒಬ್ಬ ಧಾತು ಬ್ರಹ್ಮ ಜಿಜ್ಞಾಸ ಇದೆಯಲ್ಲ, ಅದು ಆ ಸೂತ್ರಕ್ಕೆ ಜಯತೀರ್ಥರು ಒಂದು ಪುಸ್ತಕ ಆಗುತ್ತೆ. ತುಂಬಾ ಕಠಿಣ ಭಾಗ ಅಂತ ಹೇಳ್ತಾರೆ ಜಿಜ್ಞಾಸಾಧಿಕರಣ ಅಂದ್ರೆ. ಎಲ್ಲ ಕಡೆ ನೀವು ಪರೀಕ್ಷೆಗಳಲ್ಲಿ ಕೇಳಿರ್ತೀವಿ, ಜಿಜ್ಞಾಸಾಧಿಕರಣ ತುಂಬಾ ಕಠಿಣ ಭಾಗ ಅಂತ ಹೇಳ್ತಾ ಇರ್ತಾರೆ. ಆ ಮೊದಲನೇ ಭಾಗ ಇದೆಯಲ್ಲ, ಅಲ್ಲಿ ಈ ಆಪ್ತವಾಕ್ಯತ್ವ, ಆಪ್ತ, ಆಪ್ತಿ ಇದ್ರ ಬಗ್ಗೆ ಎಲ್ಲ ತುಂಬಾ ವಿಚಾರ ಮಾಡಿರ್ತಾರೆ ಮೊದಲನೇ ಭಾಗ. ಅದಕ್ಕೆ ಸುಮಾರು 4000 ಪಂಕ್ತಿಗಳಿದೆ ಜಯತೀರ್ಥರದ್ದು, 4000 ಒಂದು ಸೂತ್ರಕ್ಕೆ, ಬ್ರಹ್ಮಸೂತ್ರಕ್ಕೆ. ಅದೇ ದೊಡ್ಡ ಅಧಿಕರಣ ಇಡೀ ನ್ಯಾಯಸುಧಾದಲ್ಲಿ. ಅಂದ್ರೆ ಮೊದಲನೇ ಅಧ್ಯಾಯದಿಂದ ಹಿಡಿದು ಕೊನೆ ಅಧ್ಯಾಯದವರೆಗೆ, ಅಂದ್ರೆ ಮೊದಲನೇ ಬ್ರಹ್ಮಸೂತ್ರದಿಂದ ಹಿಡಿದು ಕೊನೆ ಬ್ರಹ್ಮಸೂತ್ರದವರೆಗೆ ಯಾವ ಸೂತ್ರಕ್ಕೆ ಹೆಚ್ಚು ವ್ಯಾಖ್ಯಾನ ಮಾಡಿದ್ದಾರೆ ಜಯತೀರ್ಥರು ಅಂದ್ರೆ ಅದು ಮೊದಲನೇ ಸೂತ್ರಕ್ಕೆ, ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ. ಅದು ಬಿಟ್ರೆ ಇನ್ನು ಮುಂದೆ ವೈಶೇಷಿಕ ಅಧಿಕರಣ ಅಂತ ಒಂದು ಬರುತ್ತೆ, ಅದು ಜಾಸ್ತಿ. ಹೀಗೆ ಒಂದೊಂದೇ ಅಧಿಕರಣ. ಅದಕ್ಕೆ ಪಂಚಾಧಿಕರಣ ಪರೀಕ್ಷೆ ಅಂತ ಕೆಲವರು ಪರೀಕ್ಷೆ ಕೊಡ್ತಾರೆ. 5 ಅಧಿಕರಣ ಅಂದ್ರೆ ಜಿಜ್ಞಾಸಾಧಿಕರಣ ದೊಡ್ಡದು, ತುಂಬಾ ದೊಡ್ಡದು. ಆಮೇಲೆ ವೈಶೇಷಿಕಾಧಿಕರಣ, ಆಮೇಲೆ ನ ವಿಲಕ್ಷಣತ್ವ ಅಧಿಕರಣ ಅಂತ ಮತ್ ಹೇಳ್ತಾ ಇದ್ದಲ್ಲ ಅದು, ಆಮೇಲೆ
ಪ್ರಕೃತ್ಯಧಿಕರಣ ಅಂತ ಒಂದು ಬರುತ್ತೆ, ಸಂಧ್ಯಾಧಿಕರಣ ಅಂತ ಇದೆ. ಇದೆಲ್ಲ ಇದೆ. ಕೆಲವು ಮಧ್ಯ ಇನ್ನೂ ಚಿಕ್ಕದಿದೆ ಅದಕ್ಕಿಂತ ಗಾತ್ರದಲ್ಲಿ. ಇದೆಲ್ಲ ಅದು 5 ಓದಿದ್ರೆ ಅರ್ಧ ಸುಧಾ ಓದ್ದಾಗ್ ಲೆಕ್ಕ, ಇನ್ನ ಮಿಕ್ಕಿದ್ದು ಸುಧಾ ಅಂತೆಲ್ಲ ಇದೆ. ಈಗ ನಮಗ್ ಸದ್ಯದಲ್ಲಿ ಈ 5ರಲ್ಲಿ ಯಾವ್ದಾಗಿದೆ ಅಂತಂದ್ರೆ ಒಂದಾಗಿದೆ ಈ 5ರಲ್ಲಿ ನಮ್ಗೆ. ಯಾವುದು? ಸಂಧ್ಯಾಧಿಕರಣ ಅಂತ ಇದೆಯಲ್ಲ, ಸ್ವಪ್ನದ ಬಗ್ಗೆ ವಿಚಾರ. ಆ ಸ್ವಪ್ನದ ಅಷ್ಟೇ ಅಲ್ಲ, ಅನುಮಾನ, ಬೇಕಾದಷ್ಟು ವಿಷಯ ಬಂತು, ಅದರ ಬಗ್ಗೆ ನಮ್ಗೆ ಈಗ ಅಧಿಕರಣ ಆಗಿದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮೊದಲು 2ನೇ ಅಧ್ಯಾಯದಲ್ಲಿ ಬರುತ್ತೆ ಇನ್ನು 4 ಅಧಿಕರಣ ಮೊದಲು 2ನೇ ಅಧ್ಯಾಯಕ್ಕೆ. ಈ 3ನೇ ಅಧ್ಯಾಯದಲ್ಲಿ ಒಂದು ಪರಿಚಯ ನಮಗ್ ಚೆನ್ನಾಗಾಗಿದೆ. ಇನ್ನು ಹೀಗೆ ಈ ಅನುಮಾನದ ಖಂಡನೆಯನ್ನ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ಇನ್ನೂ ಖಂಡನೆ ಇದೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಪಂದ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಶ್ರೀಕೃಷ್ಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ.